ಇನ್ನು ಹೈಕಮಾಂಡ್ಗೆ ಈಗಾಗಲೇ ಮುಸ್ಲಿಂ ನಾಯಕರು ಪತ್ರವನ್ನ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಎನ್ ರಾಜಣ್ಣ ಮಾತಾಡಿದ್ದಾರೆ. ಈ ಪತ್ರದ ವಿಚಾರ ಏನಿದೆ ಇದರ ಬಗ್ಗೆ ಮುಸ್ಲಿಮರಿಗಾಗಿರ್ಬೋದು ಅಥವಾ ಪಕ್ಷಕ್ಕಾಗಿರ್ಬೋದು ಇಬ್ಬರಿಗೂ ಕೂಡ ಇದರಿಂದ ಅನುಕೂಲ ಆಗಿದೆ ಅನ್ನುವಂಥದ್ದು ಹೇಳಿರೋದು. ಜೊತೆಗೆ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದಲೂ ಮುಸ್ಲಿಮರಿಗೆ ಸಹಾಯ ಆಗಿದೆ. ಕಾಂಗ್ರೆಸ್ಗೆ ಜಮೀರ್ ಮೇಲೆ ಕೋಪ ಅನ್ನುವಂಥ ಭಾವನೆ ಬೇಡ ಅಂದಿದ್ದಾರೆ ಕೆಎನ್ ರಾಜಣ್ಣ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಅಂತಕ್ಕಂಥದ್ದು ನಿರ್ವಿವಾದ. ಅದು ಎಲ್ಲರೂ ಕೂಡ ಒಪ್ಪಿದ್ದೇವೆ. ಎಲ್ರಿಗೂ ಮನವರಿಕೆನೂ ಕೂಡ ಇದೆ. ಆದರೆ ಜಮೀರ್ ಅವ್ರ ಮೇಲೆ ಇನ್ನೊಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ಏನಾದರೂ ಕ್ರಮಗಳು ಅದು ಇದು ಅಂತಕ್ಕಂಥದ್ದು ಪ್ರಸ್ತಾಪಗಳು ಬಂದಾಗ ಆಗಂದಾಕ್ಷಣಕ್ಕೆ ಪೂರ್ಣ ಮುಸ್ಲಿಂ ಸಮುದಾಯನೇ ಕಾಂಗ್ರೆಸ್ ವಿರುದ್ಧ ಅಂತಾಗ್ಲಿ ಅಥವಾ ಅವ್ರ ಮೇಲೆ ಕಾಂಗ್ರೆಸ್ಗೆ ಕೋಪ ಇದೆ ಅಂತ ಭಾವನೆ ಆಗಲಿ ಆ ಸಮುದಾಯದಲ್ಲೂ ಕೂಡ ಬರಬಾರದು. ಅವರು ಕೂಡ ಸಂಬಂಧಪಟ್ಟವ್ರ ಜೊತೆನಲ್ಲಿ ಸಂಪರ್ಕ ಮಾಡಿ ಈ ರೀತಿ ಆರೋಪಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಈ ತರ ಹೇಳೋದು ಸರಿ ಇಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಅವ್ರು ಹೇಳ್ಬೇಕಾಗ್ತದೆ. ಮುಸ್ಲಿಂ ನಾಯಕರನ್ನ ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ. ಶಿಸ್ತು ಕ್ರಮಕ್ಕೂ ಟಾರ್ಗೆಟ್ಗೂ ವ್ಯತ್ಯಾಸ ಇದೆ ಅಂದಿದ್ದಾರೆ. ಪಕ್ಷದಲ್ಲಿ ಅನೇಕ ಸ್ಥಾನಮಾನಗಳು ಸಿಕ್ಕಿದೆ, ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋದೇ ಉದ್ದೇಶ. ಸಮುದಾಯ ನೋಡಿ ಯಾವುದು ಕೂಡ ತೀರ್ಮಾನ ಆಗೋದಿಲ್ಲ. ಟಿಕೆಟ್ ವಿಚಾರ ಏನಿದೆ ಅದು ಪಕ್ಷದ ಚೌಕಟ್ಟಿನ ತೀರ್ಮಾನ. ಇದು ಪಕ್ಷದ ವಿಚಾರ, ಪಬ್ಲಿಕ್ ವಿಚಾರ ಅಲ್ಲ ಅಂದಿದ್ದಾರೆ. ಅದಕ್ಕೋಸ್ಕರ ನಾವು ಅದರ ಈ ವಿಚಾರದಲ್ಲಿ ಯಾವುದೇ ರೀತಿಯ ನಾವು ಖಂಡಿತ ನಮ್ಮ ಜೊತೆ ನಿಂತಿದ್ದಾರೆ. ನಾವು ಅವ್ರ ಜೊತೆ ನಾವು ನಿಂತಿದ್ದೇವೆ. ನೀವು ಮುಂದಕ್ಕೂ ಕೂಡ ನಿಲ್ತೀವಿ. ಅದು ಒಂದು ಶಿಸ್ತು ಕ್ರಮಕ್ಕೂ ನೀವು ಇಡೀ ಸಮುದಾಯಕ್ಕೂ ನೀವು ಬೆಂಬಲಿಸಕ್ಕೆ ಹೋದ್ರೆ ಅದು ಸರಿ. ಎರಡು ವ್ಯಕ್ತಿಗಳ ಕ್ರಮ ತೆಗೆದುಕೊಂಡಿದ್ದಕ್ಕೆ ಸಮುದಾಯದ ವಿರುದ್ಧ ಕ್ರಮ ಅಲ್ಲ, ವ್ಯಕ್ತಿ ಕ್ರಮ. ಅದು ಸಮುದಾಯಕ್ಕೂ ಇದಕ್ಕೂ ಏನ್ ಸಂಬಂಧ? ಸಮುದಾಯಕ್ಕೂ ಇದಕ್ಕೂ ಏನೂ ಸಂಬಂಧ ಅಲ್ಲ. ಆತರ ತಗೊಳ್ಳಬಾರದು ಮುಸಲ್ಮಾನರು. ನನ್ನ ಅಪೀಲ್ ಅವರು ಕೆಲವರು ಆತರ ತಪ್ಪು ಸೋಷಿಯಲ್ ಮೀಡಿಯಾವೆಲ್ಲ ನೋಡ್ತಾ ಇರ್ತಾರೆ. ಆತರ ಇದಕ್ಕೋಸ್ಕರ ಈಗ ಜಮೀರ್ ಅಹಮದ್ ನಮ್ಮ ದೊಡ್ಡ ಲೀಡರ್, ಅವರು ಪಕ್ಷದ ಮುಂಚೂಣಿ ನಾಯಕ, ಇವತ್ತು ಸ್ಟಾರ್ ಕ್ಯಾಂಪೇನರ್ ಕೇರಳ ಅಲ್ವಾ. ಅದಕ್ಕೋಸ್ಕರ ಇದೆಲ್ಲ ಇದ್ದಾಗ ಈ ಪ್ರಶ್ನೆನೇ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಅದರ ಈ ವಿಚಾರದಲ್ಲಿ ಯಾವುದೇ ರೀತಿಯ ನಾವು ಖಂಡಿತ ನಮ್ಮ ಜೊತೆ ನಿಂತಿದ್ದಾರೆ. ನಾವು ಅವ್ರ ಜೊತೆ ನಾವು ನಿಂತಿದ್ದೇವೆ. ನೀವು ಮುಂದಕ್ಕೂ ಕೂಡ ನಿಲ್ತೀವಿ. ಅದು ಒಂದು ಶಿಸ್ತು ಕ್ರಮಕ್ಕೂ ನೀವು ಇಡೀ ಸಮುದಾಯಕ್ಕೂ ನೀವು ಬೆಂಬಲಿಸಕ್ಕೆ ಹೋದ್ರೆ ಅದು ಸರಿ. ಇನ್ನು ಹೈಕಮಾಂಡ್ಗೆ ಈಗಾಗಲೇ ಮುಸ್ಲಿಂ ನಾಯಕರು ಪತ್ರವನ್ನ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಎನ್ ರಾಜಣ್ಣ ಮಾತಾಡಿದ್ದಾರೆ. ಈ ಪತ್ರದ ವಿಚಾರ ಏನಿದೆ ಇದರ ಬಗ್ಗೆ ಮುಸ್ಲಿಮರಿಗಾಗಿರ್ಬೋದು ಅಥವಾ ಪಕ್ಷಕ್ಕಾಗಿರ್ಬೋದು ಇಬ್ಬರಿಗೂ ಕೂಡ ಇದರಿಂದ ಅನುಕೂಲ ಆಗಿದೆ ಅನ್ನುವಂಥದ್ದು ಹೇಳಿರೋದು. ಜೊತೆಗೆ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದಲೂ ಮುಸ್ಲಿಮರಿಗೆ ಸಹಾಯ ಆಗಿದೆ. ಕಾಂಗ್ರೆಸ್ಗೆ ಜಮೀರ್ ಮೇಲೆ ಕೋಪ ಅನ್ನುವಂಥ ಭಾವನೆ ಬೇಡ ಅಂದಿದ್ದಾರೆ ಕೆಎನ್ ರಾಜಣ್ಣ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಅಂತಕ್ಕಂಥದ್ದು ನಿರ್ವಿವಾದ. ಅದು ಎಲ್ಲರೂ ಕೂಡ ಒಪ್ಪಿದ್ದೇವೆ. ಎಲ್ರಿಗೂ ಮನವರಿಕೆನೂ ಕೂಡ ಇದೆ. ಆದರೆ ಜಮೀರ್ ಅವ್ರ ಮೇಲೆ ಇನ್ನೊಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ಏನಾದರೂ ಕ್ರಮಗಳು ಅದು ಇದು ಅಂತಕ್ಕಂಥದ್ದು ಪ್ರಸ್ತಾಪಗಳು ಬಂದಾಗ ಆಗಂದಾಕ್ಷಣಕ್ಕೆ ಪೂರ್ಣ ಮುಸ್ಲಿಂ ಸಮುದಾಯನೇ ಕಾಂಗ್ರೆಸ್ ವಿರುದ್ಧ ಅಂತಾಗ್ಲಿ ಅಥವಾ ಅವ್ರ ಮೇಲೆ ಕಾಂಗ್ರೆಸ್ಗೆ ಕೋಪ ಇದೆ ಅಂತ ಭಾವನೆ ಆಗಲಿ ಆ ಸಮುದಾಯದಲ್ಲೂ ಕೂಡ ಬರಬಾರದು. ಅವರು ಕೂಡ ಸಂಬಂಧಪಟ್ಟವ್ರ ಜೊತೆನಲ್ಲಿ ಸಂಪರ್ಕ ಮಾಡಿ ಈ ರೀತಿ ಆರೋಪಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಈ ತರ ಹೇಳೋದು ಸರಿ ಇಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಅವ್ರು ಹೇಳ್ಬೇಕಾಗ್ತದೆ. ಮುಸ್ಲಿಂ ನಾಯಕರನ್ನ ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ. ಶಿಸ್ತು ಕ್ರಮಕ್ಕೂ ಟಾರ್ಗೆಟ್ಗೂ ವ್ಯತ್ಯಾಸ ಇದೆ ಅಂದಿದ್ದಾರೆ. ಪಕ್ಷದಲ್ಲಿ ಅನೇಕ ಸ್ಥಾನಮಾನಗಳು ಸಿಕ್ಕಿದೆ, ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋದೇ ಉದ್ದೇಶ. ಸಮುದಾಯ ನೋಡಿ ಯಾವುದು ಕೂಡ ತೀರ್ಮಾನ ಆಗೋದಿಲ್ಲ. ಟಿಕೆಟ್ ವಿಚಾರ ಏನಿದೆ ಅದು ಪಕ್ಷದ ಚೌಕಟ್ಟಿನ ತೀರ್ಮಾನ. ಇದು ಪಕ್ಷದ ವಿಚಾರ, ಪಬ್ಲಿಕ್ ವಿಚಾರ ಅಲ್ಲ ಅಂದಿದ್ದಾರೆ. ಅದಕ್ಕೋಸ್ಕರ ನಾವು ಅದರ ಈ ವಿಚಾರದಲ್ಲಿ ಯಾವುದೇ ರೀತಿಯ ನಾವು ಖಂಡಿತ ನಮ್ಮ ಜೊತೆ ನಿಂತಿದ್ದಾರೆ. ನಾವು ಅವ್ರ ಜೊತೆ ನಾವು ನಿಂತಿದ್ದೇವೆ. ನೀವು ಮುಂದಕ್ಕೂ ಕೂಡ ನಿಲ್ತೀವಿ.
ಅದು ಒಂದು ಶಿಸ್ತು ಕ್ರಮಕ್ಕೂ ನೀವು ಇಡೀ ಸಮುದಾಯಕ್ಕೂ ನೀವು ಬಿಂಬಿಸಕ್ಕೆ ಹೋದ್ರೆ ಅದು ಸರಿ. ಎರಡು ವ್ಯಕ್ತಿಗಳ ಕ್ರಮ ತೆಗೆದುಕೊಂಡಿದ್ದಕ್ಕೆ ಸಮುದಾಯದ ವಿರುದ್ಧ ಕ್ರಮ ಅಲ್ಲ, ವ್ಯಕ್ತಿ ವಿರುದ್ಧ ಮಾತ್ರ. ವ್ಯಕ್ತಿ ಕ್ರಮ ಅದು ಸಮುದಾಯಕ್ಕೂ ಇದಕ್ಕೂ ಏನ್ ಸಂಬಂಧ? ಸಮುದಾಯಕ್ಕೂ ಇದಕ್ಕೂ ಏನೂ ಸಂಬಂಧ ಅಲ್ಲ. ಆತರ ತಗೊಳ್ಳಬಾರದು ಮುಸಲ್ಮಾನರು. ನನ್ನ ಅಪೀಲ್ ಅವ್ರಿಗೆ. ಕೆಲವರು ಆತರ ತಪ್ಪು ಸೋಷಿಯಲ್ ಮೀಡಿಯಾವೆಲ್ಲ ನೋಡ್ತಾ ಇರ್ತಾರೆ, ಆತರ. ಅದಕ್ಕೋಸ್ಕರ ಈಗ ಜಮೀರ್ ಅಹಮದ್ ನಮ್ಮ ದೊಡ್ಡ ಲೀಡರ್, ಅವರು ಪಕ್ಷದ ಮುಂಚೂಣಿ ನಾಯಕ, ಇವತ್ತು ಸ್ಟಾರ್ ಕ್ಯಾಂಪೇನರ್ ಕೇರಳ ಅಲ್ವಾ? ಅದಕ್ಕೋಸ್ಕರ ಇದೆಲ್ಲ ಇದ್ದಾಗ ಪ್ರಶ್ನೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಅದರ ಈ ವಿಚಾರದಲ್ಲಿ ಯಾವುದೇ ರೀತಿಯ ನಾವು ಖಂಡಿತ ನಮ್ಮ ಜೊತೆ ನಿಂತಿದ್ದಾರೆ, ನಾವು ಅವ್ರ ಜೊತೆ ನಾವು ನಿಂತಿದ್ದೇವೆ, ಮುಂದಕ್ಕೂ ಕೂಡ ನಿಲ್ತೀವಿ. ಅದು ಒಂದು ಶಿಸ್ತು ಕ್ರಮಕ್ಕೂ ನೀವು ಇಡೀ ಸಮುದಾಯಕ್ಕೂ ನೀವು ಬಿಂಬಿಸಕ್ಕೆ ಹೋದ್ರೆ ಅದು ಸರಿ. ಇನ್ನು ಹೈಕಮಾಂಡ್ಗೆ ಈಗಾಗಲೇ ಮುಸ್ಲಿಂ ನಾಯಕರು ಪತ್ರವನ್ನ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಎನ್ ರಾಜಣ್ಣ ಮಾತಾಡಿದ್ದಾರೆ. ಈ ಪತ್ರದ ವಿಚಾರ ಏನಿದೆ, ಇದರ ಬಗ್ಗೆ ಮುಸ್ಲಿಮರಿಗಾಗಿರ್ಬೋದು ಅಥವಾ ಪಕ್ಷಕ್ಕಾಗಿರ್ಬೋದು ಇಬ್ಬರಿಗೂ ಕೂಡ ಇದರಿಂದ ಅನುಕೂಲ ಆಗಿದೆ ಅನ್ನುವಂಥದ್ದು ಹೇಳಿರೋದು. ಜೊತೆಗೆ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ಕಾಂಗ್ರೆಸ್ನಿಂದಲೂ ಮುಸ್ಲಿಮರಿಗೆ ಸಹಾಯ ಆಗಿದೆ, ಕಾಂಗ್ರೆಸ್ಗೆ ಜಮೀರ್ ಮೇಲೆ ಕೋಪ ಅನ್ನುವಂಥ ಭಾವನೆ ಬೇಡ ಅಂದಿದ್ದಾರೆ ಕೆಎನ್ ರಾಜಣ್ಣ. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಅಂತಕ್ಕಂಥದ್ದು ನಿರ್ವಿವಾದ. ಅದು ಎಲ್ಲರೂ ಕೂಡ ಒಪ್ಪಿದ್ದೇವೆ, ಎಲ್ರಿಗೂ ಮನವರಿಕೆನೂ ಕೂಡ ಇದೆ. ಆದರೆ ಜಮೀರ್ ಅವ್ರ ಮೇಲೆ, ಇನ್ನೊಬ್ಬರ ಮೇಲೆ, ಮತ್ತೊಬ್ಬರ ಮೇಲೆ ಏನಾದರೂ ಕ್ರಮಗಳು ಅದು ಇದು ಅಂತಕ್ಕಂಥದ್ದು ಪ್ರಸ್ತಾಪಗಳು ಬಂದಾಗ ಆಗಂದಾಕ್ಷಣಿಕೆ ಪೂರ್ಣ ಮುಸ್ಲಿಂ ಸಮುದಾಯನೇ ಕಾಂಗ್ರೆಸ್ ವಿರುದ್ಧ ಅಂತಾಗ್ಲಿ ಅಥವಾ ಅವ್ರ ಮೇಲೆ ಕಾಂಗ್ರೆಸ್ಗೆ ಕೋಪ ಇದೆ ಅಂತ ಭಾವನೆ ಆಗಲಿ ಆ ಸಮುದಾಯದಲ್ಲೂ ಕೂಡ ಬರಬಾರದು. ಅವರು ಕೂಡ ಸಂಬಂಧಪಟ್ಟವ್ರ ಜೊತೆನಲ್ಲಿ ಸಂಪರ್ಕ ಮಾಡಿ ಈ ರೀತಿ ಆರೋಪಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಈ ತರ ಹೇಳೋದು ಸರಿ ಇಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಅವ್ರು ಹೇಳಬೇಕಾಗ್ತದೆ. ಮುಸ್ಲಿಂ ನಾಯಕರನ್ನ ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ. ಶಿಸ್ತು ಕ್ರಮಕ್ಕೂ ಟಾರ್ಗೆಟ್ಗೂ ವ್ಯತ್ಯಾಸ ಇದೆ ಅಂದಿದ್ದಾರೆ. ಪಕ್ಷದಲ್ಲಿ ಅನೇಕ ಸ್ಥಾನಮಾನಗಳು ಸಿಕ್ಕಿದೆ, ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋದೇ ಉದ್ದೇಶ. ಸಮುದಾಯ ನೋಡಿ ಯಾವುದು ಕೂಡ ತೀರ್ಮಾನ ಆಗೋದಿಲ್ಲ. ಟಿಕೆಟ್ ವಿಚಾರ ಏನಿದೆ ಅದು ಪಕ್ಷದ ಚೌಕಟ್ಟಿನ ತೀರ್ಮಾನ, ಇದು ಪಕ್ಷದ ವಿಚಾರ, ಪಬ್ಲಿಕ್ ವಿಚಾರ ಅಲ್ಲ ಅಂದಿದ್ದಾರೆ. ಅದಕ್ಕೋಸ್ಕರ ನಾವು ಅದರ ಈ ವಿಚಾರದಲ್ಲಿ ಯಾವುದೇ ರೀತಿಯ ನಾವು ಖಂಡಿತ ನಮ್ಮ ಜೊತೆ ನಿಂತಿದ್ದಾರೆ, ನಾವು ಅವ್ರ ಜೊತೆ ನಾವು ನಿಂತಿದ್ದೇವೆ, ಮುಂದಕ್ಕೂ ಕೂಡ ನಿಲ್ತೀವಿ. ಅದು ಒಂದು ಶಿಸ್ತು ಕ್ರಮಕ್ಕೂ ನೀವು ಇಡೀ ಸಮುದಾಯಕ್ಕೂ ನೀವು ಬಿಂಬಿಸಕ್ಕೆ ಹೋದ್ರೆ ಅದು ಸರಿ. ಎರಡು ವ್ಯಕ್ತಿಗಳ ಕ್ರಮ ತೆಗೆದುಕೊಂಡಿದ್ದಕ್ಕೆ ಸಮುದಾಯದ ವಿರುದ್ಧ ಕ್ರಮ ಅಲ್ಲ, ವ್ಯಕ್ತಿ ವಿರುದ್ಧ ಮಾತ್ರ. ವ್ಯಕ್ತಿ ಕ್ರಮ ಅದು ಸಮುದಾಯಕ್ಕೂ ಇದಕ್ಕೂ ಏನ್ ಸಂಬಂಧ? ಸಮುದಾಯಕ್ಕೂ ಇದಕ್ಕೂ ಏನೂ ಸಂಬಂಧ ಅಲ್ಲ. ಆತರ ತಗೊಳ್ಳಬಾರದು ಮುಸಲ್ಮಾನರು. ನನ್ನ ಅಪೀಲ್ ಅವ್ರಿಗೆ. ಕೆಲವರು ಆತರ ತಪ್ಪು